ಎಸ್ ನ ನಿಷೇಧ ಮಾಡ್ತಾರಂತ ಪ್ರಿಯಾಂಕ್ ಖರ್ಗೆ ಅವರು. ಇದನ್ನ ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೆ. 100 ವರ್ಷಗಳಿಂದ RSS ಇದನ್ನೆಲ್ಲ ನೋಡ್ಕೊಂಡ ಇಲ್ಲಿ ತನಕ ಬಂದೈತಿ. ಗೋರಕ್ಷಣೆ, RSS ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ? ದಂಡ ದೊಣ್ಣೆ ತರ ಕಾಣಿಸ್ತೈತಿ ಅಂದ್ರ ನೀವು ದೊಣ್ಣೆಯಿಂದ ಯಾವ್ಯಾವ ಕೆಲಸ ಮಾಡ್ತೀರಿ ಯಾರಿಗ್ ಗೊತ್ತು. ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ, ಅದು ನಿಲ್ಬೇಕು ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ದುಷ್ಪರಿಣಾಮ ಅಂತ ಹೇಳಕತ್ತಿರೋರು ಒಂದೇ ಒಂದು ಉದಾಹರಣೆ ಕೊಟ್ಟು ಬಿಟ್ಟು. ಈ ಐಡಿಯಾಲಜಿನೇ ಡೇಂಜರ್ ಇದೆ ಸರ್. ಈ ಐಡಿಯಾಲಜಿ ಎಷ್ಟು ಚೆನ್ನಾಗಿದೆ, RSS ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ಲಿಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ನಿಷೇಧ ಮಾಡ್ತುನು ಅಂತ ಸಿದ್ದರಾಮಯ್ಯ ಸಾಹೇಬ್ರ ಸಪೋರ್ಟ್ ಕೇಳಕತ್ತಾರ. RSS ಮೇಲಿರೋ ಪ್ರಿಯಾಂಕ್ ಖರ್ಗೆ ಅವರ ದ್ವೇಷ ಮತ್ತೊಂದು ಸಲ ಬಯಲಾಗಿದೆ. ಶ್ರೀ ಪ್ರಿಯಾಂಕ್ ಖರ್ಗೆ ಅವರು RSS ನ ನಿಷೇಧ ಮಾಡ್ತಾರಂತ. ಇದಕ್ಕಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಕರ್ನಾಟಕ CM ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರ್ದಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡಬೇಕು ಅಂತ. ಈ ಲೆಟರ್ ಒಳಗ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಮನಸ್ಸೊಳಗ RSS ಮೇಲೆ ಅದು ಎಷ್ಟು ದ್ವೇಷ ಆಯ್ತಲ್ಲ ಅದನ್ನೆಲ್ಲ ಎಳಿಯಾಗಿ ಬರ್ದಾರ. ಏನಂದ್ರ ಆ ಎಲ್ಲಾ ಲೆಟರ್ ಸಾರಾಂಶ, ಅವ್ರು ಹೇಳಿದ್ದೇನು, ನಿಜಾಂಶ ಏನು ತಿಳ್ಕೊಂಡು ಹೋಗೋಣ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಘೋಷಣೆಗಳನ್ನ ಕೂಗ್ತೈತಿ. ಆ ಘೋಷಣೆಗಳು ಭಾರತದ ಏಕತೆಯ ವಿರೋಧವಾಗಿ, ಸಂವಿಧಾನದ ವಿರೋಧವಾಗಿ ಅದಾವಂತ. ಭಾರತ ಒಗ್ಗಟ್ಟಾಗಿರಾಕ ಬಿಡಬಾರ್ದು ಅನ್ನೋಂಥ ಘೋಷಣೆಗಳಂತ. RSS ಘೋಷಣೆಗಳು ಏನದಾವು ಕೇಳ್ಕೊಂಡ್ ಬಂದ್ಬಿಡ್ರಿ. ಭಾರತ್ ಮಾತಾ ಕಿ ಜೈ. ನಾವು ಬದುಕಾಕತ್ತಿರೋ ಭಾರತ ದೇಶವನ್ನ ಮಾತಿಯಾಗಿ ನೋಡಿ, ತಾಯಿಯನ್ನಾಗಿ ನೋಡಿ, ಭಾರತ ತಾಯಿ ನಿನಗ ಜಯವಾಗಲಿ ಅಂತ ಅಂದ್ರ ಸಂವಿಧಾನ ವಿರೋಧ, ಭಾರತಕ್ಕ ವಿರೋಧ. ನೆಕ್ಸ್ಟ್ ಕೇಳ್ರಿ, ಹಿಂದೂ ರಾಷ್ಟ್ರ ಜಿಂದಾಬಾದ್. ಹಿಂದೂ ರಾಷ್ಟ್ರ ಜಿಂದಾಬಾದ್ ಅಂದಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಲ್ರಿ, ಹಿಂದೂ ರಾಷ್ಟ್ರ ಜಿಂದಾಬಾದ್. ಭಾರತಕ್ಕೆ ಇನ್ನೊಂದು ಹೆಸರೇನು, ಹಿಂದೂಸ್ತಾನಕ್ಕೆ ಜಿಂದಾಬಾದ್ ಅಂದ್ರ ಜಯವಾಗಲಿ ಅಂತ, ಅಖಂಡವಾಗಿ ಬೆಳೀಲಿ, ಉಳಿಲಿ ಅಂತ. ಇದ್ರೊಳಗೆ ಏನು ತಪ್ಪು ಕಾಣಿತು? ಒಂದೇ ಗುರುಕುಲಂ ಕಿ ಜೈ ಅಂದ್ರ ಗುರುಗಳಿಗೆ ಜಯವಾಗಲಿ, ಗುರುಗಳಿಗೆ ಒಳ್ಳೆ ಸ್ಥಾನ ಐತಿ ಇಲ್ಲಿ. ಈಗ ನೀವು ನಿಮ್ಮ ತಂದೆಯವ್ರನ್ನ ಗುರು ಅನ್ಕೊಂಡ್ರಿ ಅಂತ ಅನ್ಕೊಂಡ್ರ ಪ್ರಿಯಾಂಕ್ ಖರ್ಗೆ ಅವರ, ನೀವು ಮಲ್ಲಿಕಾರ್ಜುನ ಖರ್ಗೆ ಕಾಕಾರ್ನ ನಿಮ್ಮ ಗುರು ಅನ್ಕೊಂಡ್ರ ಅವರಿಗೆ ಜಯ ಆಗಲಿ ಅಂತ ಅಂದ್ರ ಏನು ತಪ್ಪೈತಿ? ಇಲ್ಲಿ ಗುರುಗಳು ಅಂದ್ರ ಸಂಘದಾಗಿರೋ ಮುಖ್ಯಸ್ಥರು ಆಗಬಹುದು, ದೇಶನೇ ಆಗಬಹುದು, ಅಥವಾ ನಮಗೆ ಒಳ್ಳೆಯದನ್ನ ಹೇಳ್ಕೊಡೋ ಗುರುಗಳೇ ಆಗಿರ್ಬೋದು. ಗುರುಗಳಿಗೆ ಜಯವಾಗ್ಲಿ ಅಂತ ಘೋಷಣೆಗಳನ್ನ ಕೂಗ್ತಾರ. ಇದ್ರಾಗ ಭಾರತಕ್ಕೆ ಕೆಟ್ಟದಾಗ್ಲಿ, ಭಾರತ ನಾಶ ಆಗ್ಲಿ, ಭಾರತ ಸರಿ ಇಲ್ಲ, ಸಂವಿಧಾನ ಕೆಟ್ಟದೈತಿ, ಸಂವಿಧಾನ ಸರಿ ಇಲ್ಲ ಅಂತ ಎಲ್ಲರ ಐತೇನ್ರಿ? ಇಂಥದಿತ್ತು ಅಂದ್ರೆ ನಿಮಗದು ಕೆಟ್ಟ ಅನಿಸ್ಬೇಕು. ಇಲ್ಲಿರೋದೆಲ್ಲ ಒಳ್ಳೇದೈತಿ, ಆದ್ರೂ ನಿಮಗೆ ಯಾಕೆ ಕೆಟ್ಟದ್ದ ಅನ್ಸಕತ್ತೈತಿ ಅಂತ ನನಗೆ ತಿಳಿವಲ್ತು. ಇದೆಲ್ಲ ಹೋಗ್ರಿ. RSS ಪ್ರಾರ್ಥನೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಮಾತೃಭೂಮಿಗೆ ನಮಸ್ತೆ ಹೇಳೋದು. ಮಾತೃಭೂಮಿ ಅಂದ್ರೆ ಭಾರತ ಮಾತೆಗೆ ನಮಸ್ತೆ ಹೇಳಿ ಅವರ ಪ್ರಾರ್ಥನೆ ಪ್ರಾರಂಭ ಆಗ್ತೈತಿ. ಇದ್ರೊಳಗೂ ನಿಮಗ ಒಳ್ಳೇದು ಕಾಣಲಿಲ್ಲ ಅಂದ್ರ ಇನ್ನು ಎದ್ರೊಳಗ ನಿಮಗೆ ಒಳ್ಳೇದು ಕಾಣಿಸ್ತೈತ್ರಿ. ಇನ್ನೇನ್ ಬರ್ದಾರ ಗೊತ್ತೇನ್ರಿ ಪ್ರಿಯಾಂಕ್ ಖರ್ಗೆ ಅವರು? ಪೊಲೀಸರ ಅನುಮತಿ ಇರ್ಲಾರ್ದ ಅಂತ. ನೀವೀಗ ಸೋಷಿಯಲ್ ಮೀಡಿಯಾ ಕಾಲ ಐತಿ. RSS ಪಥ ಸಂಚಲನ ನಿನ್ನೆ ಮೊನ್ನೆ ಸಖತ್ತಾಗಿ ಹೋಗಿ ನಡೆದಿತ್ತು. ಅಲ್ಲಿ ನಡಬರ್ಕ RSS ಪಥ ಸಂಚಲನವಾದ್ರೆ ಈ ಕಾಡೊಬ್ರು ಪೊಲೀಸ್ ಹೊಂಟಿದ್ರು. ಏನು ಗಲಾಟೆಗಳಾಗದ್ ಬೇಡ, ಕಿಡಿಗೇಡಿಗಳು ಇದಕ್ಕೆ ಅಡ್ಡಾಗೋದು ಬೇಡ ಅಂತ. ಪೊಲೀಸ್ ಅನುಮತಿ ಇಲ್ಲ ಅಂತಂದ್ರ ಪೊಲೀಸ್ ಸೆಕ್ಯೂರಿಟಿ ಹೆಂಗ ಬಂತು ಅನ್ನೋದೊಂದು ಪ್ರಶ್ನೆ. ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾರು, ಯುವಜನತೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾರು. ಏನ ತಲೀರಿ ಸರ್, ಅದು ದೊಣ್ಣೆ ಅಲ್ರಿ, ಅದು ದಂಡ ಅಂತಾರ. ಅದನ್ನ ಯಾರಿಗೋ ಹೊಡಿಬೇಕು ಅಂತ ಅವ್ರು ಇಟ್ಕೊಂಡಿಲ್ಲ, ಅಥವಾ ಹೆದರಿಸ್ಬೇಕು ಅಂತಾನೂ ಇಟ್ಕೊಂಡಿಲ್ಲ. ಅವರು ಗಂಭೀರವಾಗಿ ಶಾಂತತೆಯಿಂದ ಸುಮ್ಮನೆ ನಡ್ಕೊಂಡು ಹೋಗ್ತಾರ. ಆ ದಂಡವನ್ನ RSS ತಮ್ಮ ಕವಾಯತ್ಗಾಗಿ ಬಳಸ್ತಾರ. ಮನಸ್ಸು ಮತ್ತು ದೇಹನ ಏಕಾಗ್ರತೆಯಿಂದ ಏಕಚಿತ್ತವಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಆ ದಂಡವನ್ನ ಅದ ಪೊಸಿಷನ್ ಒಳಗೆ ಹಿಡ್ಕೊಂಡಿರ್ತಾರ. ಅದನ್ನೇ ನಿಮಗೆ ಹಿಂಗೆ ಹೊಡಿಬೇಕು ಅನ್ನಂಗೆ ಹಿಡ್ಕೊಂಡಿರಂಗಿಲ್ಲ ಅವರು.
ಅದಕ್ಕಂತ ಅವರು ಒಂದು ಪದ್ಧತಿಯನ್ನು ಫಾಲೋ ಮಾಡ್ತಾರೆ. ಇದನ್ನ ಹಿಡ್ಕೊಂಡು ಆಕ್ರಮಣಕಾರಿಯಾಗಿ ಅಂದರೆ ಹೆಂಗ್ರಿ, ದೊಡ್ಡ ಕಣ್ಣು ಬಿಟ್ಕೊಂಡು ರಾಕ್ಷಸ ಸ್ವರೂಪದಾಗಿರ್ತಾರೇನೋ ಅವರು ಮಂತ್ರಮುಗ್ಧವಾಗಿರ್ತಾರೆ. ಅವರ ಮುಖ ಮೌನವಾಗಿರ್ತೈತಿ, ಒಳ್ಳೆ ಹಸು ಮುಖ, ಮಗುವಿನಂಥ ಮುಖ ಇರ್ತೈತಿ, ಮುಗ್ಧವಾಗಿ ನಡ್ಕೊಂಡು ಹೋಗ್ತಿರ್ತಾರೆ ಅವರು. ಅಷ್ಟು ಶಾಂತವಾಗಿ ಆ ಒಂದು ದಂಡವನ್ನು ಹಿಡ್ಕೊಂಡು ಹೋಗ್ತಾರೆ. ಅದ್ರೊಳಗೆ ನಿಮಗೆ ಆಕ್ರಮಣ ಕಾಣಿಸ್ತೈತಿ ಅಂದ್ರೆ ನೀವು ಆ ದಂಡವನ್ನು, ಅದಕ್ಕೇನು ದೊಣ್ಣೆ ಅಂತ ಕರೆಯತ್ತೀರಲ್ಲ, ಅದನ್ನು ನೀವು ಹೆಂಗೆ ಬಳಸ್ತೀರಿ, ಯಾವ ರೀತಿ ನಿಮ್ಮಲ್ಲಿ ಅದು ಬಳಕೆ ಐತಿ ಅಂತ ಅನುಮಾನ ಬರ್ತಾವ. ನಾವು ನಿಮ್ಮನ್ನ ಪ್ರಶ್ನೆ ಕೇಳೋ ರೀತಿ ಮಾಡ್ತಾವ. ಆಕ್ರಮಣಕಾರಿ ಅಂತ ಯಾವ್ದು ಅನ್ನಿಸ್ಬೇಕಂತ ಹೇಳ್ತೀನಿ ಕೇಳ್ರಿ. ಸಾಮಾನ್ಯ ಜನರಿಗೆ ಆಕ್ರಮಣಕಾರಿ ಅನ್ನೋದೇನು ಅಂತ ಅನ್ನಿಸ್ತೈತಿ, ತಲೆಯಾಗಿರ್ತೈತಿ, ಕಣ್ಣಿಗೆ ಕಾಣಿಸ್ತೈತಲ್ಲ, ಅದೇನಂದ್ರ ಔರಂಗಜೇಬ್ ಫೋಟೋ ಹಾಕೊಂಡು ಕತ್ತಿ ಪ್ರದರ್ಶನ ಮಾಡ್ತಾರಲ್ಲ ಅದು. ಹಿಂದೂಗಳ ನರಮೇಧ ಮಾಡಿದಂತ ಔರಂಗಜೇಬು ನಮ್ಮವನು ಅಂತಾರಲ್ಲ, ಅದು ಆಕ್ರಮಣಕಾರಿ. ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಯೋಚನೆ ಮಾಡಲ್ಲ ಸಾವಿರಾರು ಮಂದಿ ಬಂದು ಪೊಲೀಸ್ ಸ್ಟೇಷನ್, ಸರ್ಕಾರದ ಆಸ್ತಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರಲ್ಲ, ಅದು ಆಕ್ರಮಣಕಾರಿ ನಡೆ. ಇನ್ನ ಸಣ್ಣ ಪುಟ್ಟ ಜಗಳ, ಸಣ್ಣ ಪುಟ್ಟ ಮನಸ್ತಾಪಗಳು ಕುಂತು ಮಾತಾಡ್ರ ಬಗೆಹರಿತಾವು ಅನ್ನೋ ಹಂಗಿದ್ರು ಒಬ್ಬ MLA, ಕಾಂಗ್ರೆಸ್ ಪಕ್ಷ, ನಿಮ್ಮ ಪಕ್ಷದ MLA, ಅದು ದಲಿತ MLA ಮನಿ ಹೋಗಿ ಬೆಂಕಿ ಹಚ್ತಾರು, ಅದು ಆಕ್ರಮಣಕಾರಿ ನಡೆ. ಅದನ್ನ ನೋಡಿದ್ರ ಭಯ ಆಗಬೇಕು, ಭಯಂಕರ ಅನಿಸ್ಬೇಕು. ವಿಧಾನಸೌಧದಾಗ ನಿಂತು ಪಾಕಿಸ್ತಾನ ಜಿಂದಾಬಾದ್, ಶತ್ರು ರಾಷ್ಟ್ರಕ್ಕಾಗಿ ಘೋಷಣೆಗಳನ್ನ ಕೂಗ್ತಾರಲ್ಲ, ಅದು ಆಕ್ರಮಣಕಾರಿ. ಗಣೇಶ ಮೆರವಣಿಗೆ ಶಾಂತ ರೀತಿಯಿಂದ ನಡೀತಾ ಇದ್ರೂ ಇದು ನಮಗೆ ಸರಿ ಅನ್ನಿಸ್ವಲ್ತು ಅಂತ ಎಲ್ಲೋ ನಿಂತ್ಕೊಂಡು ಕಳ್ಳರಗತ್ಲೆ ಕಲ್ಲುಗಿತಾರಲ್ಲ, ಇವ್ರಿಗೆ ಹಿಂಸೆ ಕೊಡಬೇಕು ಅಂತ ಬದುಕ್ಯಾರಲ್ಲ, ಅವ್ರು ಮಾಡೋದು ಆಕ್ರಮಣಕಾರಿ. ಅರ್ಥಾತ್ ನಾ ಅನ್ಕೋತೀನಿ, ಶಾಂತಿಯುತವಾಗಿ ಮಂತ್ರಮುಗ್ಧರಾಗಿ ತಮ್ಮ ಕೆಲಸದಾಗ ಪಥ ಸಂಚಲನ ಮಾಡೋ RSS ಸ್ವಯಂ ಸೇವಕರು ನಿಮಗೆ ಆಕ್ರಮಣಕಾರಿಯಾಗಿ ಕಾಣ್ತಾರೋ, ಅವ್ರ ಕೈಯಾಗಿರುವಂಥ ದಂಡ ನಿಮ್ಮನ್ನ ಹೊಡಿತಾರೋ ಅನ್ನೋ ಹಂಗೆ ಕಾಣಿಸ್ತೈತಿ ಅಂದ್ರೆ ಅದಕ್ಕೆ ನಾವು ಏನು ಮಾಡ್ಬೇಕ್ರಿ? ಈಗ ನೀವು ಆ ದಂಡವನ್ನು ದೊಣ್ಣೆಯಾಗಿ ನೋಡಿ, ಆ ದೊಣ್ಣೆನ ಯಾವ ರೀತಿ ಉಪಯೋಗ ಮಾಡ್ತೀರೋ ಅದು ನಿಮಗೆ ಹಂಗೆ ಅನ್ಸಾತೈತಿ. ಆದ್ರೆ ದೇಶದ ಜನರಿಗೆ ಯಾವತ್ತೂ ಅದು ಆಕ್ರಮಣಕಾರಿಯಾಗಿ ಕಾಣಿಸಿಲ್ಲ. ಜನ ಪಥ ಸಂಚಲನ ಆಗ್ತಿರ್ಬೇಕಾದ್ರೆ ಹೂವು ಉಗಿತಾರ, ಬಿಸಿಲಿದ್ರೆ ನಮ್ಮ ಕಡೆ ನೀರು ಹಾಕ್ತಾರ ಅವರು ನಡೆಯೋ ದಾರಿ ಒಳಗೆ. ಮತ್ತು ನಿಮಗಿದೆಲ್ಲ ಹಂಗ ಕಾಣಕತ್ರ ಅದು ನಿಮ್ಮ ಮನಸ್ಥಿತಿಯನ್ನ ನೀವು ಪ್ರಶ್ನೆ ಮಾಡ್ಕೋಬೇಕಾಗ್ತೈತಿ. ಇನ್ನೇನಂದ್ರು ಅಂದ್ರ ನಾಡಿನ ಮಕ್ಕಳು, ಯುವ ಸಮುದಾಯ, ಸಮಾಜದ ಮ್ಯಾಲ ಏನೋ ದುಷ್ಪರಿಣಾಮ ಅಂತ, ಸ್ವಾಸ್ಥ್ಯ ಹಾಳು ಮಾಡ್ತೈತಂತ. ಇವ್ರೆಲ್ಲರ ಸ್ವಾಸ್ಥ್ಯ ಹಾಳು ಮಾಡುವಂತ ಯಾವ ಚಟುವಟಿಕೆ RSS ಶಾಖೆ ಒಳಗ ನೀವು ಕಂಡೀರಿ ಅಂದ್ರೆ ಹೇಳ್ರಿ, ಅದು ಯಾವ ಶಾಖೆ ಅಂತಾನು ನೀವು ಹೇಳ್ರಿ. ಹೇಳಕ್ಕೆ ಚಾನ್ಸ ಇಲ್ಲ. ಅಂತ ಚಟುವಟಿಕೆಗಳು RSS ಒಳಗ ನಡೆಯೋದೇ ಇಲ್ಲ. ಇದೆಲ್ಲದಕ್ಕಿಂತ ಪ್ರಿಯಾಂಕ ಖರ್ಗೆ ಸಾಹೇಬ್ರ ದೇಶದಾಗ ಅದು ಎಲ್ಲೇ ಪ್ರಕೃತಿ ವಿಕೋಪ ಆಗಿದ್ದ ತಕ್ಷಣದಾಗ ನಮ್ಮ ಸೇನೆಯವರು ತಲುಪಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಕಾಣೋರ RSSನ ಸ್ವಯಂ ಸೇವಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ನ ರಾಜಕಾರಣಿಗಳು, ಕಾಂಗ್ರೆಸ್ ಪಕ್ಷದ ಯಾವ ಒಬ್ಬ ಮನುಷ್ಯನೂ ಅಲ್ಲಿ ಇರಂಗಿಲ್ರಿ. ಅಲ್ಲಿ ಇರೋದು RSSನ ಸ್ವಯಂ ಸೇವಕರು. ನಿಸ್ವಾರ್ಥ ಸೇವೆ ಮಾಡಕ್ಕೆ ಅಲ್ಲಿ ಹೋಗಿ ಕೋಮು ದ್ವೇಷದ ಭಾಷಣ ಮಾಡಂಗಿಲ್ಲ. ಅವರು ಪಟ್ ಅಂತ ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊತಾರ, ಅಲ್ಲಿ ಜನರನ್ನ ಬದುಕಿಸ್ತಾರ, ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾರ, ಅವರ ಸೇವೆ ಮಾಡ್ತಾರ. ಇದೀಗ ಭಾಳ ಉದಾಹರಣೆ ಅದಾವ, ನಿಮಗೆ ಗೊತ್ತಿರಬಹುದು. ಗೊತ್ತಿಲ್ಲ ಅಂದ್ರೆ ಒಂದೆರಡು ಉದಾಹರಣೆ ಕೊಡ್ತೀನಿ ಕೇಳ್ರಿ. ಕೇರಳದಾಗ ಭೀಕರ ಪ್ರವಾಹ ಬಂತು. ನಿಮಗೆ ನೆನಪಿರ್ಲಿ, ಕೇರಳದಾಗ ಆ ಪ್ರವಾಹ ಬಂದ ಜಾಗದಾಗ ಇದ್ದಿದ್ದು ಮುಸ್ಲಿಂ ಕುಟುಂಬಗಳ ಜಾಸ್ತಿ. ನೀವು ಮುಸ್ಲಿಮ್ರದೀರಿ, ನಾವು ಹಿಂದೂಗಳದೀವಿ ಅಂತ RSS ಸ್ವಯಂ ಸೇವಕರು ಏನೂ ಅನ್ಲಿಲ್ಲ. ಅವ್ರನ್ನ ಬದುಕಿಸೋ ಕೆಲಸ ಮಾಡಿದ್ರು, ಅವ್ರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ರು. ಲಾತೂರೊಳಗ ಭೂಕಂಪ ಆದ್ರೆ ತಿಂಗಳಾನ ಗಂಟ್ಲೆ ಅಲ್ಲಿ ಅವರ ಕುಟುಂಬವನ್ನ ಬಿಟ್ಟು ಬ್ಯಾರೆಯವ್ರ ಕುಟುಂಬವನ್ನ ಉಳಿಸೋ ಪ್ರಯತ್ನ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಇಡೋ ಕೆಲಸ ಮಾಡಿದ್ದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಅಷ್ಟೇ ಯಾಕ್ರಿ, ನಿಮ್ಮ ಪಕ್ಷದ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದು ಬಂದ ವಯನಾಡೊಳಗ ಭೂಕುಸಿತ ಆತು. ಅವಾಗ ಅಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಿದ್ ಯಾರು? ನಿಮ್ಮ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಆಮೇಲಿಂದ ಬಂದ್ರು. ಸ್ವಲ್ಪ ಪರಿಸ್ಥಿತಿ ಓಕೆ ಆದ್ಮೇಲೆ ಹೆಲಿಕಾಪ್ಟರ್ನಾಗ ಬಂದು ಇಳಿದು ಅಯ್ಯೋ ಪಾಪ ಅಂತ ಒಂದಿಟ್ಟು ಕಣ್ಣೀರು ಹಾಕಿದಂಗೆ ಮಾಡಿ ಹೋದ್ರು. ಆದ್ರೆ ನಿಜವಾಗ್ಲೂ ಅಲ್ಲಿ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕಾಗಿ ರಕ್ಷಣಾ ಪಡೆಗಳ ಜೋಡಿ ಕೈ ಜೋಡಿಸಿದ್ದು ಯಾರು? ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಇಬ್ಬರು ಪ್ರಾಣನೂ ಹೊತ್ತು ಅಲ್ಲಿ.
ನಿಸ್ವಾರ್ಥ ಸೇವೆ, ದೇಶಕ್ಕೋಸ್ಕರನ ಬದುಕಾಕತ್ತಿರೋ ನಿಸ್ವಾರ್ಥ ಸ್ವಯಂ ಸೇವಕರವ್ರು. ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಆದ್ಮೇಲೂ ನಿಮಗೆ ಅವ್ರನ್ನ ನೋಡಿದ್ರ ಅಪಾಯ ಅನಿಸ್ತೈತಿ, ಅವ್ರು ಅಪಾಯಕಾರಿ ಅನ್ನಿಸ್ತಾರ, ಆಕ್ರಮಣಕಾರಿ ಅನ್ನಿಸ್ತಾರ ಅಂದ್ರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಯಾಕೆ ನಿಮಗೆ ಹಿಂಗೆ ಅನ್ಸಾತಿರ್ಬೇಕು? ಅವರು 100 ವರ್ಷ ಪೂರೈಸಿದ್ರು, ಸ್ವಯಂ ಸೇವಕರಿಂದ ಪ್ರಾರಂಭವಾಗಿ ಸ್ವಯಂ ಸೇವಕರೇ ನಡ್ಸ್ಕೊಂಡು ಬಂದು ಸ್ವಯಂ ಸೇವಕರೇ ಇಲ್ಲಿ ತನಕ ಇದ್ದಾರು, ಮುಂದೂ ನಡ್ಸ್ಕೊಂಡು ಹೋಗ್ತಾರು ಅನ್ನೋದನ್ನ ನೋಡಿ ನಿಮಗೆ ಹೊಟ್ಟಾಗ ಬೆಂಕಿ ಬಿದ್ದು ಹಿಂಗೆಲ್ಲ ಮಾಡತ್ತೀರೇನು? ಭಾಳ ಹೊಟ್ಟೆ ಉರ್ಕೋಬೇಡ್ರಿ. 100 ವರ್ಷ 10 ದಿನ ಅಲ್ಲ, 100 ವರ್ಷ ನಿಮ್ಮಂಥ ನಿಷೇಧ ಹೇರ್ತೀನಂದವರು ಬಂದರು, ಹೇರಿದ್ದವರು ಇದ್ರು, ಅದೆಲ್ಲವನ್ನ ಮೆಟ್ಟಿ ನಿಂತೈತಿ. ನಿಸ್ವಾರ್ಥವಾಗಿ ಮನುಷ್ಯ ಏನ ಮಾಡಿದ್ರು ಅವನಿಗೆ ಚಲೋ ಆಗ್ತೈತಿ ಅನ್ನೋ ಮಾತೈತಿ. ನಿಸ್ವಾರ್ಥವಾಗಿ ಸೇವೆ ಮಾಡಕತ್ತಾರವ್ರು. 100 ವರ್ಷ ಅಲ್ಲ 1000 ವರ್ಷ ಪೂರೈಸ್ತಾರ. ಯಾರ ಬಂದರು ನಿಷೇಧ ಮಾಡ್ತೀನಂದ್ರು, ನೀವೇ ನಿಷೇಧ ಮಾಡ್ತೀನಂದ್ರು ಒಂದು ಸಾಕ್ಷಿ ಕೊಡ್ರಿ, ಮಾಡ್ರಿ, ಇಂಥದ್ರಿಂದ ಇಂಥದ್ದು ಮಾಡಿ ಹಿಂಗಾಗೈತಿ ಅಂತ ಒಂದು ಸಾಕ್ಷಿ ಕೊಡ್ರಿ. ಅವಾಗ RSSನ ನಿಷೇಧ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಯವ್ರಂತೆ ಸಿದ್ದರಾಮಯ್ಯ ಸಾಹೇಬ್ರು, ನೀವು DKC ಸಾಹೇಬ್ರು ಎಲ್ಲರೂ ಕೂತು ಒಂದ್ಸಲ ಏನು ತಪ್ಪು ಮಾಡ್ಯಾರು, ಎಲ್ಲಿ ಇವರು ಅಪರಾಧ ಮಾಡ್ಯಾರು ಅನ್ನೋದನ್ನ ಒಂದಿಟ್ಟು ತೆಗಿರಿ ಹೊರಗೆ. ಅವಾಗ ನಿಷೇಧ ಮಾಡೋದನ್ನ ನೋಡೋಣ. ನಿಷೇಧ ಮಾಡ್ತಾರಂತ. ನಿಷೇಧ ಮೊದಲ ನಮ್ಮದು ಬಿಸಿಲ್ನಾಡ, ಅದ್ರಾಗೂ ಕಲಬುರ್ಗಿ ಒಳಗೆ ಒಂದಿಟ್ಟು ಜಾಸ್ತಿನೇ ಇರ್ತೈತಿ, ಮತ್ತು ಹೊಟ್ಯಾಗ ಬೇರೆ ನಿಮಗೆ ಉರಿ ಹತ್ಕೊಂಡೈತಿ. ಏನು ಮಾಡಿರಿ ಅಂದ್ರೆ ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು ಒಂದಿಟ್ಟು ಕುಡೀರಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಕಾಶ್ಮೀರ ಟ್ರಿಪ್ ಮಾಡ್ಕೊಂಬರ್ರಿ, ಸ್ವಲ್ಪ ತಣ್ಣಗಿರ್ತೀರಿ. ಅದನ್ನು ಬಿಟ್ಟು ನಿಷೇಧ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂದ್ರೆ ಅರ್ಥ ಇಲ್ರಿ. ಜನ ಭಾಳ ದಿನ ಸುಮ್ಮನಿರಂಗಿಲ್ಲ, ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತು ಬಿಟ್ಟಾರ. ಅವ್ರಿಗೆ ಆಳವಾಗಿ ಅರ್ಥ ಆಯ್ತು ಅಂತಂದ್ರೆ ಕಾಂಗ್ರೆಸ್ ನಿಷೇಧ ಆದ್ರೆ ಆಶ್ಚರ್ಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.